ಈಗ ಹಂಗಾರೆ ಏನಾದರೂ ಎಲ್ಲಾದರೂ ಅಲ್ಲಿ ಕುಸ್ತಿಗೆ ಬರ್ತಾರಾ? ಏನು ಮಾತಾಡೋಂಥದ್ದು ಏನು ಹಂಗಾರೆ ಇಷ್ಟು ದಿವಸ ಏನು ಮಾತಾಡಿಲ್ವಾ ನಮ್ಮ ಬಗ್ಗೆ? ಇಷ್ಟು ದಿವಸ ನಮ್ಮ ಬಗ್ಗೆ ಟೀಕೆ ಮಾಡಿರ್ಲಿಲ್ವಾ? ಇಷ್ಟು ದಿವಸ ಸಿದ್ದರಾಮಯ್ಯನವರು ಇಂದಿರಾ ಚಂದ್ರ ಅಂತ ಅವಾಗೆಲ್ಲ ಹೊಗಳ್ತಿದ್ದವ್ರು ಇವತ್ತು ಮಾನ್ಯ ಸಿದ್ದರಾಮಯ್ಯನವ್ರ ಬಗ್ಗೆ ಏನೇನು ಮಾತಾಡ್ತಾ ಇದ್ದಾರೆ ಅವರು? ನಮ್ಮ ಸರ್ಕಾರದ ಬಗ್ಗೆ ಹಿಂದೆ ಇದೇ HN ವ್ಯಾಲಿ ಬಗ್ಗೆ ಉದ್ಘಾಟನೆ ಅದು ಶಂಕುಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಮಾತಾಡಿದ್ರು, ಇವತ್ತು ಏನೆಲ್ಲ ಮಾತಾಡ್ತಾ ಇದ್ದಾರೆ? ಅವತ್ತೆಲ್ಲೋಗಿತ್ತು ನಿಮ್ಮದು ಬುದ್ಧಿ? ಟರ್ಷರಿ ಟ್ರೀಟ್ಮೆಂಟು ನಾನು ಏನು ಹೇಳಿಕೆ ಕೊಟ್ಟಿದ್ದೆ? ಕುಡಿಯೋಕ್ಕೆ ಯೋಗ್ಯ ಅಲ್ಲ ಇದು. ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಹೇಳಿದ್ದೆ. ಟರ್ಷರಿ ಟ್ರೀಟ್ಮೆಂಟ್ ಮಾಡಿದ್ರೆ ಮಾತ್ರ ಕುಡಿಯೋಕ್ಕೆ ಯೋಗ್ಯ. ಸೆಕೆಂಡರಿ ಟ್ರೀಟ್ಮೆಂಟ್ ಈಸ್ ಓನ್ಲಿ ಫಾರ್ ರೀಚಾರ್ಜಿಂಗ್ ಆಫ್ ಗ್ರೌಂಡ್ ವಾಟರ್ ಅಂತ ಹೇಳಿದ್ದೆ. ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅಂತ. ಅವತ್ತು ಹೆಂಗೆ ಗುದ್ಲಿ ಪೂಜೆ ಮಾಡಿದ್ದೆ ನೀನು? ಅವತ್ತು ಹೆಂಗೆ ಭಾಗವಹಿಸಿದೆ? ಅವತ್ತು HN ವ್ಯಾಲಿ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಯಾಕೆ ಗುತ್ತಿಗೆದಾರರು ಅವತ್ತು ನಿಮ್ಮ ಜೊತೆ ಸ್ನೇಹ ಬೆಳೆಸಿದ್ರು ಅಂತಲ್ಲ? ಇವತ್ತು ಯಾಕೆ ಜ್ಞಾನೋದಯ ಆಯಿತು? ಅವತ್ತೇ ವಿರೋಧ ಮಾಡಬೇಕಾಗಿತ್ತು. ಪ್ರಾರಂಭ ಮಾಡೋಂಥ ಸಂದರ್ಭದಲ್ಲೇ ವಿರೋಧ ಮಾಡಬೇಕಾಗಿತ್ತು. ಇವತ್ತು ಎಲ್ಲಿತ್ತು ಅರಿವು? ಯಾವ್ಯಾವ ಸ್ಟೇಜ್ ಆಫ್ ಟ್ರೀಟ್ಮೆಂಟ್ ಇದೆ ಇವೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತು ನಮಗೆ ಅಂತರ್ಜಾಲದ ಒಂದು ಅವಕಾಶ ಇದೆ. ಗೂಗಲ್ ಮಾಡಿ ನೋಡಿ ಟರ್ಷರಿ ಟ್ರೀಟ್ಮೆಂಟ್ ಏನಕ್ಕೆ ಮಾಡ್ತಾರೆ. ಈಗ ಬರೀ ಇದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಯಾವುದೇ ಕೆರೆಯಲ್ಲಿ ಟ್ರೀಟೆಡ್ ವಾಟರ್ ಏನಿದೆ, ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರು ಹರಿಯತಕ್ಕಂಥ ಕೆರೆಯಲ್ಲಿ ಬೋರ್ವೆಲ್ ಉಪಯೋಗಿಸಬಾರ್ದು. ಅದು ನೇರವಾಗಿ ಹೋಗುವಂಥದ್ದು ಸರಿ ಇಲ್ಲ. ಭೂಮಿಯಲ್ಲಿ ಹಿಂಗ್ತಕ್ಕಂಥದ್ದು ಅಂತರ್ಜಲ ವೃದ್ಧಿ ಮಾಡಬೇಕಷ್ಟೇ. ವ್ಯವಸಾಯಕ್ಕೆ ಕೂಡ ಬಳಸೋಂಗಿಲ್ಲ ಇದನ್ನ ನೀರನ್ನು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಮಾಧ್ಯಮ ಸ್ನೇಹಿತರಿಗೆ ಅದನ್ನು ತಿಳಿ ಹೇಳ್ತಕ್ಕಂಥ ವಿಚಾರವನ್ನು ಹೇಳ್ತಕ್ಕಂಥದ್ದು ಹೇಳಿದ್ದೀವಿ. ಆದರೂ ಅವರು ಮೊನ್ನೆ ಹೇಳ್ತಾರೆ ಕುಡಿದು ನೋಡಲಿ ಅಂತಾರೆ. ನಾನೆಲ್ಲಾದರೂ ಕುಡಿತೀನಿ ಅಂತ ಹೇಳಿದ್ನ? ಸೆಕೆಂಡ್ರಿ ಟ್ರೀಟ್ಮೆಂಟ್ ಆಗಿರೋ ವಾಟರ್ನ ನಾನು ಕುಡಿತೀನಿ ಅಂತ ಹೇಳ್ತೀನಿ. ಅಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಮೆದುಳು ಅವರಿಗೆ ಪಕ್ವತೆ ಆಗಿದೆ, ಮೆದುಳು ಎಷ್ಟು ಅವ್ರಿಗೆ ಡೆವಲಪ್ ಆಗಿದೆ, ಯಾವ್ಯಾವ ವಿಚಾರದ ಬಗ್ಗೆ ಏನು ಅನಲೈಸ್ ಮಾಡ್ತಾ ಇದ್ದಾರೆ, ಯಾವ್ಯಾವ ವಿಚಾರದ ಬಗ್ಗೆ ಅವ್ರಿಗೆ ಮಾಹಿತಿ ಇದೆ ಅಂತ, ಎಷ್ಟು ಮಾಹಿತಿ ಕೊರತೆ ಇದೆ ಅಂತೇಳಿ ಬಹುಶಃ ಅಲ್ಲೇ ಗೊತ್ತಾಗುತ್ತೆ. ಅವರೇನು ಬ್ರಹ್ಮದೇವನಲ್ಲ. ಈಗ ರಾಜಕೀಯವಾಗಿ ಏಳು ಬೀಳುಗಳನ್ನು ನೋಡಿಕೊಂಡೇ ನಾನು ಈ ಸ್ಥಾನಕ್ಕೆ ಬಂದಿರುವಂಥದ್ದು. ಸ್ವಾಭಿಮಾನಕ್ಕಿಂತ ಹೆಚ್ಚಾಗಿ ನನಗೆ ಯಾವುದೂ ಇಲ್ಲ. ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಪಕ್ಷದ ಟಿಕೆಟ್ ಕೊಡ್ತೀವಂದ್ರೂ ನಿರಾಕರಣೆ ಮಾಡಿ ಸ್ವತಂತ್ರವಾಗಿ ನಿಂತು ಹೋರಾಟವನ್ನು ಮಾಡಿರುವಂಥದ್ದು. ಇದರಿಂದ ಇಂಥ ಗೊಡ್ಡು ಬೆದರಿಕೆಗಳು, ಇಂಥ ಹೇಳಿಕೆಗಳು ತಾವೇ ನೆನಪಿಸ್ಕೊಳ್ಳಿ. ಇದೇ 2.25 ವರ್ಷಗಳ ಹಿಂದೆ ಏನು ಹೇಳಿಕೆ ಕೊಟ್ಟಿದ್ರು? ನಾನು ಅವರು ನನ್ನ ಮೇಲೆ ನಿಲ್ಲೋದಲ್ಲ, ಚಿಂತಾಮಣಿಯಲ್ಲಿ ನಾನು ನಿಲ್ಲಿಸೋವಂಥ ಕ್ಯಾಂಡಿಡೇಟ್ ಮೇಲೆ ಗೆದ್ದು ಬರಲಿ ನೋಡೋಣ ಅಂತ ಹೇಳಿದ್ರು. ಅದರಿಂದ ಈ ರೀತಿ ಹೇಳಿಕೆಗಳು ಸಹಜವಾಗಿ ಕೊಡ್ತಾ ಇರ್ತಾರೆ. ಯಾರೋ ಎದುರವರಿದ್ದರೆ ನಾನು ಹೇಳಿದ್ದೆ, ಅಲ್ಲೆಲ್ಲೋ ನಂದಿ ಹತ್ರ ಇರೋ ಸರ್ಕಾರಿ ಶಾಲೆಯಲ್ಲಿ ಗೋಳಿ ಆಡುವ ಹುಡುಗ ಅಲ್ಲ ನಾನು ಅಂತ ನಾನು ಶ್ರೀದೇವಿ ಪ್ಯಾಲೇಸಲ್ಲಿ ಒಂದು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದೆ. ಅದರಿಂದ ರಾಜಕಾರಣದಲ್ಲಿ ಇವೆಲ್ಲ ಹೇಳಿಕೆಗಳು ಸಹಜ. ಅವರು ಪಾಪ ಹತಾಶರಾಗಿ ಹೇಳ್ತಾ ಇದ್ದಾರೆ. ಜನರ ವಿಶ್ವಾಸ ಎಲ್ಲರಿಗೂ ಇರ್ತದೆ. ಯಾರು ನಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜನ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು. ಅವ್ರ ತೀರ್ಮಾನ ಅಷ್ಟೇ. ಇವ್ರು ಯಾರು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಎಲ್ಲರನ್ನೂ ಸೋಲ್ಸಾಕ್ಸ್ತೀನಿ, ಅದೇ ದುಡ್ಡಿನ ದುರಾಂಕಾರ ಮದ ಏರ್ಬಿಟ್ಟಿರೋದ್ರಿಂದ ಆ ರೀತಿ ಮಾತಾಡ್ತಾ ಇದ್ದಾರೆ. ಸಂತೋಷ, ಅವ್ರು ಅದೇನು ಮಾಡ್ತಾರೋ ಮಾಡಲಿ. ನಾವಂತೂ ಯಾವುದೇ ದ್ವೇಷದ ರಾಜಕಾರಣವನ್ನು ಮಾಡುವಂಥ ಕೆಲಸ ಮಾಡಿಲ್ಲ. 2.25 ವರ್ಷ ಆಯಿತು. ಯಾವತ್ತೂ ನಾವು ಅವರನ್ನು ದೇಶ ಸಾಧಿಸುವಂಥ ಕೆಲಸ ಮಾಡಿಲ್ಲ ನಾವು. ಆದರೆ ಅವರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಹಲವಾರು ಜನ ಮಾಧ್ಯಮಗಳಲ್ಲಿ ನೊಂದಿರ್ತಕ್ಕಂಥ ಅವ್ರ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದೇ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಯಾವ್ಯಾವ ರೀತಿ ಇವರು ಒತ್ತಡಗಳನ್ನು ಏರಿದ್ರು, ಯಾರ್ಯಾರು ಸಂಸ್ಥೆಗಳ ಮೇಲೆ ನಿಮ್ಮ ಭೂಮಿ ನಾವು ವಾಪಸ್ ಪಡಿತೀವಿ ಅಂತೇಳಿ ಅವರನ್ನು ಒತ್ತಾಯಪೂರ್ವಕವಾಗಿ ಅವರ ಪಕ್ಷಕ್ಕೆ ಸೇರಿಸ್ಕೊಂಡ್ರು. ಇವೆಲ್ಲ ನಿಮಗೆಲ್ರಿಗೂ ಗೊತ್ತಿರೋವಂಥದ್ದು. ಕಡೆಗೆ ರಾಜಕೀಯ ಒತ್ತಡ ಒಂದು ಕಡೆ, ರಾಜಕೀಯ ವ್ಯಕ್ತಿಗಳ ಮೇಲೆ ಒತ್ತಡ ಒಂದು ಕಡೆ, ಮಾಧ್ಯಮದವ್ರ ಮೇಲೆ ಯಾರು ಅವರ ನೈಜ ಏನೋ ಒಂದು ಮುಖವಾಡವನ್ನು ಮಾಧ್ಯಮಗಳಲ್ಲಿ ಹೇಳಕ್ಕೆ ಹೋಗ್ತಾರೆ, ಅವರ ಮೇಲೂ ಕೂಡ ಇವರ ಗದಾ ಪ್ರಹಾರ ಬಿಡಲಿಲ್ಲ. ಆ ಮಾಧ್ಯಮಗಳ ಮುಖ್ಯಸ್ಥರ ಮೇಲೆ ಒತ್ತಡ ತಂದು ಅವರನ್ನು ಇಲ್ಲಿಂದ ರಿಪೋರ್ಟಿಂಗ್ ಕೆಲಸವನ್ನು ತೆಗೆಸುವಂಥ ಕೆಲಸಗಳನ್ನು ಮಾಡಿದ್ರು. ಇವೆಲ್ಲ ನಾನು ನಿಮಗೆ ಹೇಳುವಂಥದ್ದಲ್ಲ, ನೀವೆಲ್ಲ ಸ್ವತಃ ನಿಮಗೆ ಅದರ ಅರಿವು ಅಥವಾ ಅನುಭವ ಆಗಿರ್ತಕ್ಕಂಥದ್ದು. ಅದರಿಂದ ನಾನು ಅವರ ಏನೇ ಪಾಪ ಹೇಳ್ಕೊಳ್ಳಿ, ನಾನಂತೂ ಇವತ್ತು ಜವಾಬ್ದಾರಿಯುತವಾದಂಥ ಜಿಲ್ಲಾ ಮಂತ್ರಿಯಾಗಿ ಕಾನೂನು ಚೌಕಟ್ಟಿನಲ್ಲಿ ಏನಾಗಬೇಕು ಅದನ್ನು ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ. ನಾನು ಮಾಡಿದ್ದೀನಿ. ನಾನು ಯಾವುದೇ ವೈಯಕ್ತಿಕ ದ್ವೇಷ ಮತ್ತೊಂದು ಸಾಧಿಸುವಂಥವನ್ನಲ್ಲ. ಅವ್ರ ಮನೆ ಹೇಳಿದರು ದೊಣ್ಣೆ ನಾಯಕನ ಅಪ್ಪಣೆ ಬೇಕಾ ಅಂತೇಳಿ ಮನೆ. ಆದರೂ ನಾನು ವೇದಿಕೆಯಲ್ಲಿ ಗೌರವಯುತವಾಗಿ ಅವರನ್ನು ಪ್ರೀತಿಯಿಂದ ಮಾತಾಡುವಂಥ ಕೆಲಸ ಮಾಡಿದ್ದೀನಿ. ನನ್ನ ಜವಾಬ್ದಾರಿ ನನಗೆ ಗೊತ್ತಿದೆ. ಅವ್ರು ಏನಾದರೂ ಮಾತಾಡ್ಕೊಳ್ಳಿ. ಅವರ ಕೈಲಾಗತನಕ್ಕೆ ಬೇರೆಯವ್ರ ಮೇಲೆ ದೂಷಣೆ ಮಾಡುವಂಥದ್ದು, ಬೇರೆಯವ್ರ ಬಗ್ಗೆ ಏನೇನೋ ಪದಗಳು ಬಳಕೆ ಮಾಡುವಂಥದ್ದು ಬಹುಶಃ ಅವರ ಚಾರಿತ್ರ್ಯ ಏನು ಅಂತಕ್ಕಂಥದ್ದನ್ನು ಬಿಂಬಿಸುತ್ತೆ.
ಅವರು ಏನು ಭಾಳ ನಾನು ಮೇಧಾವಿ ಅಂತಕ್ಕಂಥ ಒಂದು ಭ್ರಮೆಯಲ್ಲಿದ್ದಾರೆ. ಅವರು ಯಾವುದೇ ಮೇಧಾವಿ ಅಲ್ಲ. ಅವರಿಗೆ ಅದರಿಂದ ಅವರ ಹೇಳಿಕೆಗಳನ್ನು ನಾವು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ.